ಯೆಶಾಯನು ಬರೆದ ಪ್ರವಾದನ ಪುಸ್ತಕ 50ನೇ ಅಧ್ಯಾಯ 4ನೇ ವಚನ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆ ನಿಮ್ಮನ್ನು ಹೊಂದಿಸ್ತೇನೆ. ಈ ದಿವಸವೂ ಸಹ ಕರ್ತ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಅನುದಿನವೂ ನಾವು ಬದುಕುತ್ತಾ ಇರುವಂಥದ್ದು ದೇವರ ಕೃಪೆಯಿಂದ. ಕರ್ತನ ನಮ್ಮನ್ನು ಯಾಕಾಗಿ ಬದುಕಿಸ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದರೆ, ಇತರರಿಗೆ ನಮ್ಮ ಮೂಲಕವಾಗಿ ಆತನ ಉಪಕಾರಗಳನ್ನು ಮಾಡುವುದಕ್ಕಾಗಿ. ಹೌದು ಪ್ರಿಯರೇ, ಈ ವೇದೋಕ್ತಿಗಳೆಲ್ಲವೂ ಸಹ ಯೇಸು ಕರ್ತನ ಜೀವಿತದಲ್ಲಿ ನೆರವೇರಲ್ಪಟ್ಟಿತು. ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನು ತಾನು ಬದುಕಿದಂಥ ಎಲ್ಲ ಕಾಲಾವಧಿಗಳಲ್ಲಿಯೂ ಸಹ ಪ್ರತಿದಿನವೂ ಜನಗಳಿಗೆ ಉಪಕಾರಗಳನ್ನು ಮಾಡಿದರು. ರೋಗಿಗಳನ್ನು ಸ್ವಸ್ಥ ಮಾಡಿದರು, ಸತ್ತವರನ್ನು ಎಬ್ಬಿಸಿದರು, ಬಳಲಿ ಹೋದಂಥವ್ರನ್ನ ಸಂತೈಸಿದರು, ಆದರಿಸಿದರು, ಅನೇಕರನ್ನು ಅವರು ಕಣ್ಣೀರುಗಳನ್ನು ಒರೆಸಿದರು. ಹೀಗೆಲ್ಲವೂ ಸಹ ಕರ್ತನು ಒಬ್ಬೊಬ್ಬರ ಜೊತೆಯಲ್ಲಿ ಮಾತನಾಡಲಿಕ್ಕೂ ಸಹ ಮುಂಜಾನೆ ವೇಳೆಯಲ್ಲೇ ತಂದೆಯ ಬಳಿಯಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ದರು. ಹೌದು, ಪ್ರತಿ ಮುಂಜಾನೆ ವೇಳೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ಅವರು ಪ್ರಾರ್ಥಿಸುತ್ತಾ ಇದ್ದರು. ತಂದೆಯು ಆ ದಿನದಲ್ಲಿ ಯಾರನ್ನು ಸಂಧಿಸಬೇಕು, ಯಾವ ಊರಿಗೆ ಹೋಗಬೇಕು, ಯಾರ ಜೊತೆಯಲ್ಲಿ ಮಾತನಾಡಬೇಕು, ಯಾರನ್ನು ಗುಣಪಡಿಸಬೇಕು, ಯಾರನ್ನು ಸಂತೈಸಬೇಕು, ಹೀಗೆ ಎಲ್ಲವನ್ನೂ ಸಹ ಯೇಸು ಕರ್ತನಿಗೆ ತಂದೆಯಾದ ದೇವರು ಹೇಳುತ್ತಾ ಇದ್ದರು. ಅದೇ ರೀತಿಯಲ್ಲಿ ಮುಂಜಾನೆ ವೇಳೆಯಲ್ಲಿ ಕರ್ತನು ನಮ್ಮ ಜೊತೆಯಲ್ಲೂ ಸಹ ಮಾತನಾಡಲಿಕ್ಕೆ ಬಯಸ್ತಾರೆ. ಈ ದಿನದಲ್ಲಿ ನೀವು ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸಿದ್ದೀರಾ? ಈ ದಿನದಲ್ಲಿ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಮಾತ್ರವಲ್ಲದೆ ನೀವು ಎದುರು ನೋಡುವಂಥ ಮನುಷ್ಯರು, ನಿಮ್ಮ ಮುಂಭಾಗದಲ್ಲಿ ಬರುವಂಥ ಮನುಷ್ಯರನ್ನು ನೀವು ಸಂತೈಸುವವರಾಗಿರ್ತೀರ, ಆದರಿಸುವವರಾಗಿಯೂ ಇತರರಿಗೆ ಸೌಖ್ಯವನ್ನು, ಸ್ವಸ್ಥತೆಯನ್ನು ನೀಡುತ್ತಾ ಯೇಸು ಕರ್ತನ ಉಪಕಾರಗಳನ್ನು ಎಲ್ಲ ಜನಗಳಿಗೂ ಸಹ ನೀವು ಮಾಡುವವರಾಗಿರ್ತೀರ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮುಂಜಾನೆ ವೇಳೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವಂಥದ್ದು. ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಆತನ ವಾಕ್ಯಗಳನ್ನು ಧ್ಯಾನಿಸುವಾಗ ಕರ್ತನು ಈ ದಿನದಲ್ಲಿ ಬೇಕಾದಂಥ ಎಲ್ಲವನ್ನು ಸಹ ನಮಗೆ ಹೇಳಿ ಮಾಡಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕರ್ತನನ್ನು ಮುಂಜಾನೆ ವೇಳೆಯಲ್ಲೇ ಕರ್ತನೆ ನೀವು ಅವರ ಜೊತೆಯಲ್ಲಿ ಮಾತನಾಡುತ್ತಾ ಅನೇಕ ಜನಗಳಿಗೆ ಸ್ವಸ್ಥತೆ ಮಾತ್ರವಲ್ಲದೆ ಸಮಾಧಾನ, ಸಂತೈಸುವಿಕೆಯನ್ನು ಕೊಟ್ಟ ಪ್ರಕಾರವಾಗಿ ಈ ಸಹೋದರ ಸಹೋದರಿ ಪ್ರತಿ ಮುಂಜಾನೆ ವೇಳೆಯಲ್ಲಿ ನಿಮ್ಮಿಂದ ಹೊಂದಿಕೊಳ್ಳುವಂಥ ಮಾತುಗಳಿಂದಲೇ ಕರ್ತನ ಜೀವಿಸಲಿಕ್ಕಾಗಿ ಸಹಾಯಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.